मैं जब दिल्ली से आज मेरा कार्यक्रम अहमदाबाद में था, मुझे कल यहां आना था। प्रहलाद भाई ने पार्लियामेंट एक दिन एक्सटेंड कर दी, मैं कल आ नहीं पाया, तो आज अहमदाबाद का कार्यक्रम कैंसिल कर यहां आया। हमारे अहमदाबाद के पत्रकारों ने पूछा क्यों जा रहे हो चित्तूर, तो मैंने उनको नहीं बताया कि मैं इतने बड़े भवन के लोकार्पण से लिए जा रहा हूं। मैंने उनको बताया कि जगत गुरु श्री शिवरात्रि देसी केंद्र के आशीर्वाद प्राप्त करने के लिए मैं जा रहा हूं। ನಾನು ನಿನ್ನೆ ಇಲ್ಲೇ ಬರೋದಿತ್ತು, ಇವತ್ತು ಅಹಮದಾಬಾದ್ನಲ್ಲಿ ಇರೋದಿತ್ತು. ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಪ್ರಹ್ಲಾದ್ ಜೋಶಿ ಅಂದ್ರೆ ನಾನು ಒಂದು ದಿವಸ ಪಾರ್ಲಿಮೆಂಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರಿಂದ, ಮುಂದುವರಿಸಿದ್ರಿಂದ ನನಗೆ ನಿನ್ನೆ ಬರಲಿಕ್ಕೆ ಆಗಲಿಲ್ಲ. ನಾನು ಅಹಮದಾಬಾದಕ್ಕೆ ಕ್ಯಾನ್ಸಲ್ ಮಾಡಿದಾಗ ಅಲ್ಲಿನ ಪತ್ರಕರ್ತರು ಕೇಳಿದರು, ಯಾಕೆ ಅಹಮದಾಬಾದನ್ನ ನೀವು ರದ್ದು ಮಾಡಿ ಮೈಸೂರಿಗೆ ದೇಶಕೇಂದ್ರ ಶಿವರಾತ್ರಿ ದೇಶಕೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ತಾ ಇದ್ರು, ಸುತ್ತೂರು ಮಠಕ್ಕೆ ಅಂತ ಕೇಳಿದಾಗ ನಾನು ಇಲ್ಲಿ ದೊಡ್ಡದಾದಂತಹ ಬಿಲ್ಡಿಂಗ್ ಅನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿಲ್ಲ, ಆದರೆ ನಾನು ಪೂಜ್ಯ ಸ್ವಾಮೀಜಿಯವರ ಸುತ್ತೂರು ಮಠದ ಸ್ವಾಮೀಜಿಯವರ ದರ್ಶನಕ್ಕೆ ಹೋಗ್ತಾ ಇದ್ದೇನೆ ಅನ್ನುವಂತಹ ಮಾತನ್ನ ಹೇಳಿದೆ. मित्रों, 6 तारीख से 11 फरवरी तक 6 से 11 फरवरी तक यहाँ जो यात्रा महोत्सव आपने आयोजित किया, मठ के संस्थापक की जन्मदिन को याद कर पुष्य बहुला द्वादशी से माघ सुद बिड़गे तक ये जो महोत्सव मना जाता है, एक प्रकार में हमारी सांस्कृतिक धरोहर को पुनर्जीवित रखने का भी काम करता है। यहाँ रथोत्सव होता है, तपोत्सव होता है, कोंडात्सव होता है, विशेष पूजा होती है, सामूहिक विवाह होता है, कृषि मेला होता है, कुश्ती भी होती है और पारंपरिक खेल भी होते हैं। एक प्रकार से समाज जीवन के सभी अंगों को यहाँ समाहित कर उत्सव मनाया जाता है। ಈ ಒಂದು 6ನೇ ತಾರೀಕಿನಿಂದ ಫೆಬ್ರವರಿ 6ನೇ ತಾರೀಕಿನಿಂದ ಫೆಬ್ರವರಿ 11 ಇವತ್ತಿರವರೆಗೆ ಏನು ಜಾತ್ರಾ ಮಹೋತ್ಸವ ನಡೀತಾ ಇದೆ, ಇಲ್ಲಿ ಈ ಮಠದ ಸಂಸ್ಥಾಪಕರನ್ನ ಸ್ಮರಿಸ್ತಾ ಹಲವು ರೀತಿಯ ತಪೋತ್ಸವ, ರಥೋತ್ಸವ, ಬೇರೆ ಬೇರೆ ಕಾರ್ಯಕ್ರಮ, ಆಹಾರೋತ್ಸವ ಮತ್ತು ಇಲ್ಲಿ ಕುಸ್ತಿ, ಈ ರೀತಿಯಾದಂಥ ಹಲವು ಚಟುವಟಿಕೆಗಳು ಮತ್ತು ಅಷ್ಟೇ ಅಲ್ಲದೆ ರೈತರಿಗೆ ಸಂಬಂಧಿಸಿದಂತೆ ಕೃಷಿ ಉತ್ಸವ ಕೂಡ ನಡೀತಾ ಇದೆ. ಒಟ್ಟು ಸಮಾಜವನ್ನ ಎಲ್ಲರನ್ನೂ ಒಳಗೊಂಡಂತೆ ಎಲ್ಲ ವರ್ಗಗಳನ್ನು ಎಲ್ಲ ರೀತಿಯಾದಂಥ ಸೆಕ್ಟರ್ಗಳನ್ನು ಒಳಗೊಂಡಂಥ ಒಂದು ಕಾರ್ಯಕ್ರಮಗಳಲ್ಲಿ ನಡೆದು ಸಮಾಜಕ್ಕೆ ಸೇವೆಯನ್ನ ಇದರ ಮೂಲಕ ಸಲ್ಲಿಸಲಾಗ್ತಾ ಇದೆ. परम पूज्य जगत गुरु श्री शिवरात्रि देसी केंद्र ने अपनी ये परंपरा को आगे ले जाते हुए कई सारे काम किए हैं। लगभग इस मठ के अधीन 350 एजुकेशनल इंस्टीट्यूट है, 20,000 से ज्यादा इसका स्टाफ है और 1 लाख से ज्यादा विद्यार्थी आज यहां पर पढ़ रहे हैं। मगर मैं सुत्तूर स्वामी को ये सबसे ज्यादा बधाई देना चाहता हूं कि इस मठ ने दिव्यांगों के लिए एक पॉलिटेक्निक इंस्टीट्यूट का स्थापना करने का काम किया है। दिव्यांगों की पॉलिटेक्निक इंस्टीट्यूट अपने आप में पूरे देश भर में एक विशेष स्थान रखती है, जहां 900 से ज्यादा अलग अलग प्रकार से दिव्यांग बच्चे आज पढ़ रहे हैं। ಇವತ್ತು ಪೂಜ್ಯ ಸ್ವಾಮೀಜಿಯವರು ಹಲವಾರು ರೀತಿಯ ಕೆಲಸವನ್ನ ಮಾಡಿದ್ದಾರೆ. 350ಕ್ಕಿಂತ ಹೆಚ್ಚು ಸಂಸ್ಥೆಗಳಿದ್ದಾವೆ, 20,000ಕ್ಕಿಂತ ಹೆಚ್ಚು ಸ್ಟಾಫ್ ಇದ್ದಾರೆ, 1 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಆದರೆ ಇದರ ಎಲ್ಲದಕ್ಕಿಂತ ಹೊರತುಪಡಿಸಿ, ಇದು ಎಲ್ಲವೂ ಒಳ್ಳೆಯ ಕಾರ್ಯನೇ, ಇದರ ಎಲ್ಲದಕ್ಕಿಂತ ಹೊರತುಪಡಿಸಿ ನಮ್ಮ ಪೂಜ್ಯ ಸ್ವಾಮೀಜಿಯವರು ದಿವ್ಯಾಂಗರಿಗಾಗಿ, ಅಂದರೆ ಎಲ್ಲರಿಗೂ ತಿಳಿಯುವ ಭಾಷೆಯಲ್ಲಿ ಹೇಳೋದಾದ್ರೆ ಅಂಗವಿಕಲಿಗರಿಗಾಗಿ ಇಲ್ಲೊಂದು ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ಅನ್ನ
ಏನು ಮಾಡಿದ್ದಾರೆ ಅದು ನನಗೆ ಮತ್ತು ಇಡೀ ದೇಶಕ್ಕೆ ಎಲ್ಲರಿಗೂ ಕೂಡ ಒಂದು ಅತ್ಯಂತ ಆದರ್ಶವಾದಂತಹ ಕೆಲಸ. ಇಡೀ ದೇಶದಿಂದ ಇಲ್ಲಿ ವಿದ್ಯಾರ್ಥಿಗಳು ಬಂದು ಆ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತು ಅದರ ಉಪಯೋಗವನ್ನು ಪಡಿತಾ ಇದ್ದಾರೆ. ಆ ಪುಣ್ಯದ ಕೆಲಸವನ್ನ ಪೂಜ್ಯ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.